ಬೆಂಗಳೂರಿನ ಅಂಜನಾ ನಗರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸದ್ಯ ಪರಿಸ್ಥಿತಿಯನ್ನ ಅವಲೋಕಿಸ್ತಾ ಇರುವಂತಹ ಪೊಲೀಸರು ಘಟನೆಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕವರ್ ಫ್ಯಾಕ್ಟರಿಯಲ್ಲಿ ಅವಘಡ ಸಂಭವಿಸಿರೋದು ಅಂತ ಗೊತ್ತಾಗ್ತಾ ಇದೆ. ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಫ್ಯಾಕ್ಟರಿಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಹೊತ್ತಿ ಉರಿದಿದೆ. ಫ್ಯಾಕ್ಟರಿಯಲ್ಲಿದ್ದ ಎಲ್ಲಾ ವಸ್ತುಗಳು ಕೂಡ ಬೆಂಕಿಗೆ ಆಹುತಿಯಾಗಿದ್ದು ಬಹಳಷ್ಟು ನಷ್ಟವನ್ನು ಉಂಟು ಮಾಡಿದೆ. ಬೆಂಕಿ ಕಾಣಿಸ್ಕೊಳ್ತಿದ್ದ ಹಾಗೆ ಅಲ್ಲಿದ್ದಂತಹ ಕಾರ್ಮಿಕರು ಕೂಡಲೇ ಹೊರಕ್ಕೆ ಓಡಿ ಬಂದು ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಈಗ ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿಕೊಳ್ಳಲಾಗಿದೆ. ಸೊ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಲ್ಲಿ ವ್ಯಾಪಿಸಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಇಡೀ ಆ ಫ್ಯಾಕ್ಟರಿಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಆ ರೀತಿಯಾದಂತಹ ಬೆಂಕಿ ವ್ಯಾಪಿಸಿರೋದನ್ನ ನೋಡ್ತಾ ಇದ್ರಿ. ಸೊ ಅಕ್ಕಪಕ್ಕದಲ್ಲಿ ಬಹಳಷ್ಟು ಮನೆಗಳಿದೆ. ಇಂತಹ ಸ್ಥಳದಲ್ಲಿ ಫ್ಯಾಕ್ಟರಿಯನ್ನು ಹೇಗೆ ನಡೆಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಅದಕ್ಕೇನಾದರೂ ಅನುಮತಿಯನ್ನ ಪಡ್ಕೊಂಡಿದ್ರಾ ಅಥವಾ ಅದನ್ನ ಗೋಡಾನ್ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳಾಗ್ತಾ ಇತ್ತಾ? ಇದೆಲ್ಲದರ ಬಗ್ಗೆ ಪೊಲೀಸರು ಇನ್ನಷ್ಟೇ ತನಿಖೆಯನ್ನ ನಡೆಸ್ತಾರೆ. ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಿಗೂ ಕೂಡ ಅದು ಹೇಳಿ ಕೇಳಿ ಕವರ್ ಫ್ಯಾಕ್ಟರಿ ಆಗಿರೋದ್ರಿಂದ ಅದರ ಹೊಗೆ ಸ್ಮೆಲ್ ವಿಪರೀತವಾಗಿ ಅಲ್ಲಿರುವವರನ್ನ ಬಾಧಿಸುತ್ತೆ ಅಂತ ಹೇಳ್ಬೋದು. ಸದ್ಯಕ್ಕೆ ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ತೊಡಗಿಕೊಂಡಿದ್ದಾರೆ. ಅಂಜನಾ ನಗರದಲ್ಲಿ ಈ ಘಟನೆ ಆಗಿರೋದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಇದು ಕವರ್ ಫ್ಯಾಕ್ಟರಿ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಅದರ ವ್ಯಾಪಕತೆ ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು. ಅಕ್ಕಪಕ್ಕದಲ್ಲಿ ಮನೆಗಳಿದೆ, ಹೇಗೆ ಫ್ಯಾಕ್ಟರಿ ನಡೆಸೋದಕ್ಕೆ ಪರ್ಮಿಷನ್, ಹೇಗಾಯ್ತು ಈ ಘಟನೆ? ದಿವ್ಯಾ, ಒಂದಂತೂ ಸತ್ಯ, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಜನರು ವಾಸ ಮಾಡುವಂತಹ ಪ್ರದೇಶದಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಈ ಪ್ಲಾಸ್ಟಿಕ್ ತಯಾರಿಕಾ ಫ್ಯಾಕ್ಟರಿ ಮತ್ತೆ ಗೋಡೌನ್ಗೆ ಅವಕಾಶವನ್ನ ಮಾಡ್ಕೊತಿರೋದು ನಿಜಕ್ಕೂ ಇದು ಕಾನೂನಿನ ಉಲ್ಲಂಘನೆ, ಕಾನೂನು ಬಾಹಿರ. ಇವತ್ತು ಮಧ್ಯಾಹ್ನ ಏಕಾಏಕಿ ಫ್ಯಾಕ್ಟರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹತ್ಕೊಂಡಿದೆ. ಬೆಂಕಿ ಹತ್ತಿದಂತಹ ಆ ಒಂದು ರಭಸಕ್ಕೆ ಫ್ಯಾಕ್ಟರಿಯಲ್ಲಿ ಇದ್ದಂತಹ ಆ ಪ್ಲಾಸ್ಟಿಕ್ ಕವರ್ಗಳೇನಿದ್ದು ಅದೆಲ್ಲವೂ ಕೂಡ ಬೆಂಕಿಗೆ ಆಸ್ಪದವನ್ನ ಕೊಡುವಂತಹ ವಸ್ತುಗಳು ಮತ್ತೆ ಅದರ ರಾ ಮೆಟೀರಿಯಲ್ಗಳು ಕೂಡ ಸಂಪೂರ್ಣವಾಗಿ ಇದೀಗ ಸುಟ್ಟು ಕರಕಲಾಗಿರೋದು. ಇಡೀ ಬಿಲ್ಡಿಂಗ್ ಧಗಧಗಿಸಿದೆ, ಇಡೀ ಗೋಡನ್ ಧಗಧಗಿಸಿ ಹೊತ್ತಿ ಉರಿದಿದೆ. ಯಾವಾಗ ಬೆಂಕಿ ಸಣ್ಣ ಪ್ರಮಾಣದಲ್ಲೇ ಕಾಣಿಸ್ಕೊಳ್ತೋ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಾರ್ಮಿಕರು ಯಾರಿದ್ರು ಅವರು ಆ ಫ್ಯಾಕ್ಟರಿಯಿಂದ ಹೊರಗೆ ಓಡ್ ಬಂದಿದ್ದಾರೆ. ಹೊರಗೆ ಬಂದು ತಮ್ಮ ಪ್ರಾಣವನ್ನ ರಕ್ಷಣೆ ಮಾಡ್ಕೊಳ್ಳುವ ಕೆಲಸವನ್ನ ಮಾಡಿದ್ದಾರೆ. ಯಾವಾಗ ಬೆಂಕಿ ಹತೋಟಿಗೆ ಬರ್ಲಿಲ್ವೋ ಆಗ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿಯನ್ನ ನಂದಿಸುವ ಕಾರ್ಯವನ್ನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.